ನಮಸ್ಕಾರ ವೀಕ್ಷಕರೇ. ಓಸಿ ಸಿಸಿ ಇಲ್ಲದೆ ಹೊಸ ಸಂಪರ್ಕಗಳಿಗೆ ಆನ್ಲೈನ್ ಸೌಲಭ್ಯವನ್ನು ಬೆಸ್ಕಾಂ ಪರಿಚಯಿಸಿದೆ. ಗ್ರಾಹಕರಿಗೆ ಒಂದು ದೊಡ್ಡ ಪರಿಹಾರವೆಂದರೆ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಲಿಮಿಟೆಡ್ ನಿಂದ ಹೊಸ ವಿದ್ಯುತ್ ಸಂಪರ್ಕಗಳನ್ನು ಪಡೆಯುವಲ್ಲಿ ದೀರ್ಘಕಾಲದ ಅಡೆತಡೆಗಳು ಕಡಿಮೆಯಾಗಿದೆ. ಅರ್ಜಿದಾರರು ಈಗ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು ಮತ್ತು ಆಕ್ಯುಪೆನ್ಸಿ ಪ್ರಮಾಣ ಪತ್ರ ಅಥವಾ ಪೂರ್ಣಗೊಳಿಸುವಿಕೆಯ ಪ್ರಮಾಣ ಪತ್ರ ನೀಡದೆ ನೇರವಾಗಿ ಹೊಸ ವಿದ್ಯುತ್ ಸಂಪರ್ಕಗಳನ್ನು ಪಡೆಯಬಹುದು. ಇತ್ತೀಚಿನವರೆಗೂ ಹೊಸ ಸಂಪರ್ಕಗಳನ್ನು ಗುತ್ತಿಗೆದಾರರ ಮೂಲಕ ಮಾತ್ರ ನೀಡಬೇಕಾಗಿತ್ತು ಮತ್ತು ಬೆಸ್ಕಾಂ ಹೊಸ ಸಂಪರ್ಕಗಳಿಗೆ ಓಸಿ ಮತ್ತು ಸಿಸಿ ಕಡ್ಡಾಯಗೊಳಿಸಿತ್ತು. ಆದಾಗ್ಯೂ ಹೊಸ ವ್ಯವಸ್ಥೆಯು ಮನೆ ಮಾಲೀಕರಿಗೆ ಆನ್ಲೈನ್ ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಲು ಅನುವು ಮಾಡಿಕೊಡುತ್ತದೆ, ಮಧ್ಯವರ್ತಿಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಪ್ರಕ್ರಿಯೆಯನ್ನು ಹೆಚ್ಚು ಪಾರದರ್ಶಕಗೊಳಿಸುತ್ತದೆ. ಗ್ರಾಹಕರು ತಮ್ಮ ಹೆಸರು, ಸಂಪರ್ಕ ಮಾಹಿತಿ ಮತ್ತು ಒಂದು ಮಾನ್ಯ ಗುರುತಿನ ಪುರಾವೆಯಂತಹ ಮೂಲಭೂತ ವೈಯಕ್ತಿಕ ವಿವರಗಳನ್ನು ವಿಳಾಸ, ಭೌಗೋಳಿಕ ನಿರ್ದೇಶಾಂಕಗಳು ಮತ್ತು ಕಟ್ಟಡದ ಗಾತ್ರ ಸೇರಿದಂತೆ ಆಸ್ತಿ ವಿವರಗಳೊಂದಿಗೆ ಒದಗಿಸಬೇಕಾಗುತ್ತದೆ. ಅವರು ವಸತಿ, ವಾಣಿಜ್ಯ ಅಥವಾ ಇವಿ ಚಾರ್ಜಿಂಗ್ ಸ್ಟೇಷನ್ಗೆ ಬಳಕೆಯ ಉದ್ದೇಶವನ್ನು, ಉಪವಿಭಾಗದ ಮಾಹಿತಿ, ಲೋಡ್ ಅವಶ್ಯಕತೆ ಮತ್ತು ಆದ್ಯತೆಯೊಂದಿಗೆ ನಿರ್ದಿಷ್ಟಪಡಿಸಬೇಕು. ಗುರುತಿನ ದಾಖಲೆಯ ಸ್ಕ್ಯಾನ್ ಮಾಡಿದ ಪ್ರತಿಗಳು ಮತ್ತು ಮಾರಾಟ ಪತ್ರ, ಖಾತಾ ಪ್ರಮಾಣ ಪತ್ರ ಅಥವಾ ತೆರಿಗೆ ರಶೀದಿಯಂತಹ ಆಕ್ಯುಪೆನ್ಸಿ ಪುರಾವೆಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ. ಪೂರ್ಣಗೊಳಿಸುವಿಕೆ ಪ್ರಮಾಣ ಪತ್ರದ ವಿವರಗಳನ್ನು ಪೋರ್ಟಲ್ನಲ್ಲಿ ಪಟ್ಟಿ ಮಾಡಲಾಗಿದೆ, ಆದರೆ ಅವುಗಳನ್ನು ಭರ್ತಿ ಮಾಡುವುದು ಕಡ್ಡಾಯವಲ್ಲ. ಅನ್ವಯವಾಗುವ ಶುಲ್ಕದ ಆನ್ಲೈನ್ ಪಾವತಿಯೊಂದಿಗೆ ಅರ್ಜಿಯನ್ನು ಅಂತಿಮಗೊಳಿಸಲಾಗುತ್ತದೆ. ಈ ಬದಲಾವಣೆಯ ಬಗ್ಗೆ ಬೆಸ್ಕಾಂ ಅಥವಾ ರಾಜ್ಯ ಸರ್ಕಾರದಿಂದ ಯಾವುದೇ ಅಧಿಕೃತ ಘೋಷಣೆ ಬಂದಿಲ್ಲವಾದರೂ ಹಲವಾರು ಗ್ರಾಹಕರು ಈ ಪ್ರಕ್ರಿಯೆಯ ಮೂಲಕ ಶಾಶ್ವತ ವಿದ್ಯುತ್ ಸಂಪರ್ಕಗಳನ್ನು ಯಶಸ್ವಿಯಾಗಿ ಪಡೆದುಕೊಂಡಿದ್ದಾರೆ ಮತ್ತು ತಮ್ಮ ಪೋಷಕ ದಾಖಲೆಗಳನ್ನು ಹಂಚಿಕೊಂಡಿದ್ದಾರೆ. ಹೊಸ ಆನ್ಲೈನ್ ವ್ಯವಸ್ಥೆಯು ಮನೆ ಮಾಲೀಕರನ್ನ ಅಧಿಕಾರಶಾಹಿ ವಿಳಂಬದಿಂದ ರಕ್ಷಿಸುತ್ತದೆ ಮತ್ತು ಹೊಸ ಸಂಪರ್ಕಗಳಿಗಾಗಿ ಗುತ್ತಿಗೆದಾರರನ್ನು ಅವಲಂಬಿಸುವ ಅಗತ್ಯವನ್ನು ನಿವಾರಿಸುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಅಂದ್ರೆ ಇತ್ತೀಚೆಗೆ ಯಾರಿಗೆಲ್ಲ ಈ ಒಂದು ಸಂಪರ್ಕಗಳನ್ನ ನಿಲ್ಲಿಸಿತ್ತು, ಅಂದ್ರೆ ಸಿಸಿ ಮತ್ತೆ ಓಸಿ ಇಲ್ಲದೆ ಯಾವುದೇ ರೀತಿ ವಿದ್ಯುತ್ ಸಂಪರ್ಕ ಆಗಿರ್ಬೋದು ಕೊಡಬಾರ್ದು ಅಂತ ಹೇಳಿತ್ತು. ಅದಕ್ಕೆ ಗ್ರಾಹಕರಿಗೆ ಸಡಿಲತೆಯನ್ನ ಕೊಟ್ಟಿದ್ದೆ. ಇತ್ತೀಚೆಗಷ್ಟೇ ಸದನದಲ್ಲಿ ಚರ್ಚೆ ಆಗಿದಂತ ವಿಚಾರ ಇದು. ಯಾವುದೇ ಒಂದು ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ನೇರವಾಗಿ ಅವರು ಆನ್ಲೈನ್ ಮುಖಾಂತರ ಈ ಒಂದು ವಿದ್ಯುತ್ ಸಂಪರ್ಕವನ್ನ ಅಗತ್ಯ ದಾಖಲೆಗಳೊಂದಿಗೆ ಪಡೆಯಬಹುದಾಗಿರುತ್ತೆ. ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಸೋರು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಕಾನೂನು ಮಾಹಿತಿಯನ್ನು ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕು. ಕಾನೂನಿನ ಜ್ಞಾನ ನಮ್ಮಲ್ಲಿ ಹೆಚ್ಚಾದಷ್ಟು ನಾವು ಸಮಾಜದಲ್ಲಿ ಬಾಳೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಧನ್ಯವಾದಗಳು.